ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಶೇಷ ವಿಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ಪ್ರಮೋದ ಕರಗೂರು. ಸ್ನೇಹಿತರೆ, ಈ ಕಾಂಗ್ರೆಸ್ ಪಕ್ಷದವರಿಗೆ ಸಂವಿಧಾನ, ಅಂಬೇಡ್ಕರ್ ಈ ಹೆಸರುಗಳನ್ನ ಹೇಳದೆ ಹೋದರೆ ಊಟ ಸೇರಲ್ಲ ಅನಿಸುತ್ತೆ, ನಿದ್ದೆನೂ ಬರೋದಿಲ್ಲ ಅನಿಸುತ್ತೆ. ಪದೇ ಪದೇ ಇವರುಗಳು ಸಂವಿಧಾನ ಅಂಬೇಡ್ಕರು, ಸಂವಿಧಾನ ಅಂಬೇಡ್ಕರು, ಸಂವಿಧಾನ ಅಂಬೇಡ್ಕರು. ನಿಜವಾಗಲೂ ಕೂಡ ನಾನು ಹೇಳಲಿಕ್ಕೆ ಬಯಸ್ತೀನಿ, ಈ ದೇಶದ ಗೃಹ ಸಚಿವರಾಗಿರ್ತಕ್ಕಂಥ ಶ್ರೀ ಅಮಿತ್ ಶಾಜಿಯವರು ಸತ್ಯವನ್ನು ಹೊರಹಾಕಿದ್ದಾರೆ. ಸಂವಿಧಾನ ಅಂಬೇಡ್ಕರು, ಸಂವಿಧಾನ ಅಂಬೇಡ್ಕರ್ ಅಂತಕ್ಕಂಥ ಹೇಳ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಒಂದು ಪ್ಯಾಷನ್ ಆಗಿಬಿಟ್ಟಿದೆ. ಅದು ನಿಜ, ಅದನ್ನು ನಾನು ಕೂಡ ಒಪ್ಕೋತೀನಿ. ಕೇವಲ ಗೃಹ ಸಚಿವರು ಮಾತ್ರ ಅಲ್ಲ, ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಸಂವಿಧಾನ ಅಂಬೇಡ್ಕರು, ಸಂವಿಧಾನ ಅಂಬೇಡ್ಕರು ಈ ವಿಷಯವನ್ನು ಹೊರತರದೆ ಹೋದರೆ ಈ ಕಾಂಗ್ರೆಸ್ ಪಕ್ಷದವರಿಗೆ, ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ, ನಿಮ್ಮ 40 ವರ್ಷಗಳ ಒಂದು ರಾಜಕೀಯ ಬದುಕಿನಲ್ಲಿ ನೀವೇನು ಒಟ್ಟಾಗಿ ಇವತ್ತು ಸಂಪಾದನೆ ಮಾಡಿದ್ದೀರ ಆಸ್ತಿ, ಸಂವಿಧಾನ ಅಂಬೇಡ್ಕರು, ಸಂವಿಧಾನ ಅಂಬೇಡ್ಕರ್ ಅಂತ ಹೇಳ್ಕೊಂಡು ಬೋರ್ಡ್ ಹಾಕ್ಕೊಂಡು ನಿಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರ್ತಕ್ಕಂಥ ಜಿಲ್ಲೆಗಳಿಗೆ ನೀವು ಮಾಡಿರ್ತಕ್ಕಂಥ ಒಟ್ಟು ಆಸ್ತಿಯನ್ನು ಹಂಚಿಬಿಡಿ, ನೋಡ್ತೀನಿ. ನಿಮ್ಮ ಜನ್ಮ ಸಾರ್ಥಕ ಆಗುತ್ತೆ. ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ಅಂಬೇಡ್ಕರು ಸಂವಿಧಾನದ ಒಂದು ನೆಪ ಇಟ್ಕೊಂಡು ಬಾಯಿಗೆ ಬಂದಾಗೆ ಮಾತನಾಡಬೇಡಿ. ನೀವಾಗಿರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ನಿಮ್ಮ ರಾಹುಲ್ ಗಾಂಧಿ ಆಗಿರ್ಬೋದು, ನಿಮ್ಮ ಪ್ರಿಯಾಂಕಾ ಗಾಂಧಿ ಆಗಿರ್ಬೋದು, ಕಾಂಗ್ರೆಸ್ ಆದಿಯಾಗಿ ಯಾರೇ ಆಗಿರ್ಬೋದು, ಅಂಬೇಡ್ಕರ್ ಹೆಸರು ಹೇಳಲಿಕ್ಕೆ ಕಾಂಗ್ರೆಸ್ನವರಿಗೆ ಯಾವ ನೈತಿಕತೆ ಇದೆ, ಯಾವ ಯೋಗ್ಯತೆ ಇದೆ? ನೀವು ಅಂಬೇಡ್ಕರ್ ಅವರನ್ನು ನಡೆಸ್ಕೊಂಡ ರೀತಿ ಹೇಗಿತ್ತು? ನಿಮ್ಮ ಯೋಗ್ಯತೆಗೆ ಅಂಬೇಡ್ಕರ್ ಅವರು ತೀರಿಕೊಂಡಾಗ, ಅವರು ಮರಣ ಹೊಂದಿದಾಗ, ನಿಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಅಧಿಕೃತ ಕಚೇರಿಯಲ್ಲಿ ಅವರ ದೇಹವನ್ನು ಇಟ್ಕೊಳ್ಳಿಲ್ಲ. ಅವರ ಸಮಾಧಿ ಮಾಡಲಿಕ್ಕೆ 6 ಅಡಿ 3 ಅಡಿ ಒಂದು ಜಾಗವನ್ನು ಕೊಡಲಿಲ್ಲ. ನಾಚಿಕೆ ಆಗಬೇಕು ಕಾಂಗ್ರೆಸ್ ಪಕ್ಷದವರಿಗೆ. ಅಯೋಗ್ಯರ ಥರ ಮಾತನಾಡಬೇಡಿ, ನಾಲಾಯಕರ ಥರ ಮಾತನಾಡಬೇಡಿ. ಮಾತೆತ್ತಿದರೆ ಮನುಸ್ಮೃತಿ RSS, ಮನುಸ್ಮೃತಿ RSS ನಿಮಗೇನು ಮಾಡಿದೆ? ಇಲ್ಲಿ RSS ಹಾಗೂ ಮನುಸ್ಮೃತಿಯನ್ನು ಯಾಕೆ ಹೇಳ್ತಿರ್ತೀರಾ? ಯಾಕೆ ಜನರಲ್ಲಿ ನೀವು ಗೊಂದಲವನ್ನು ಮೂಡಿಸ್ತೀರಾ? ಯಾಕೆ ದಲಿತರಲ್ಲಿ ನೀವು ಒಂದು ಕೆಟ್ಟ ಸಂದೇಶವನ್ನು ರವಾನಿಸ್ತೀರಾ? ಅಂಬೇಡ್ಕರ್ ಅವರ ವಾದವನ್ನು ನಾವು ಒಪ್ಕೋತೀವಿ, ಇಲ್ಲ ಅಂತಿಲ್ಲ. ಅಂಬೇಡ್ಕರ್ ಅವರು ಚಿಕ್ಕ ವಯಸ್ಸಿನಲ್ಲಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಜಾತಿಯ ವಿಷಯದಲ್ಲಿ ಅವರ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯವನ್ನು ನಾವು ಒಪ್ಕೋತೀವಿ. ನಿಜ, ಅದು ಜಾತಿ ವ್ಯವಸ್ಥೆ ಇವತ್ತು ಕೂಡ ಇದೆ, ಇವತ್ತು ಜೀವಂತವಾಗೇ ಇದೆ. ಇವತ್ತು ದಲಿತರ ಹೆಸರು ಹೇಳ್ಕೊಂಡು ಬೋರ್ಡ್ ಹಾಕ್ಕೊಂಡು ದಲಿತ ಮುಖಂಡರು ಅನಿಸ್ಕೊಂಡಂಥವ್ರು ಯಾವ ದಲಿತರನ್ನು ಉದ್ಧಾರ ಮಾಡಿದ್ದೀರಾ? ಇವತ್ತು ಹಳ್ಳಿಗಳಿಗೆ ಹೋಗಿ ನೋಡಿ, ದಲಿತ ಕೆರೆಗಳು, ಕಾಲೋನಿಗಳು ಹೇಗಿವೆ, ಇವತ್ತು ಕೂಡ ಹಾಗೇ ಇದ್ದಾರೆ ಅವರುಗಳು. ಆರ್ಥಿಕ ವ್ಯವಸ್ಥೆ ಸ್ವಲ್ಪ ಬದಲಾಗಿರ್ಬೋದು, ಆದರೆ ಜಾತಿ ಸಾಮಾಜಿಕ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ನಾವು ಮಾತನಾಡೋದಾದರೆ ಇವತ್ತು ಕೂಡ ಹಳ್ಳಿಗಳಲ್ಲಿ ಜಾತಿ ಅಂತಕ್ಕಂಥದ್ದು ಹಾಗೆ ಜೀವಂತ ಉಳ್ಕೊಂಡಿದೆ. ಸಮಾನತೆ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಧರ್ಮದ ಆಧಾರದಲ್ಲಿ ಮಾತನಾಡ್ತಾ ಇರೋದು ನಾನು, ರಾಜಕೀಯ ಆಧಾರದಲ್ಲಿ ಮಾತನಾಡ್ತಾ ಇಲ್ಲ. ಇವತ್ತು ಕೂಡ ಹಳ್ಳಿಗಳಲ್ಲಿ ಕ್ಯಾಸ್ಟಿಸಮ್ ಅನ್ನತಕ್ಕಂಥದ್ದು ಜೀವಂತವಾಗಿ ಉಳ್ಕೊಂಡಿರ್ತಕ್ಕಂಥದ್ದು. ಹಾಗಾದ್ರೆ ನೀವುಗಳೇನು ಮಾಡ್ತಿದ್ರಿ? ನೀನು ಕತ್ತೆ ಕಾಯ್ತಾ ಇದ್ದೀರಾ? ದಲಿತರ ಹೆಸರು ಹೇಳ್ಕೊಂಡು ಓಡಾಡ್ತಕ್ಕಂಥವ್ರು, ಗೂಟದ ಕಾರುಗಳಲ್ಲಿ ಓಡಾಡ್ತಕ್ಕಂಥವ್ರು, ನೀಲಿ ಶಾಲುಗಳನ್ನು ಹಾಕೊಂಡು ಓಡಾಡ್ತಕ್ಕಂಥವ್ರು ಮಹಾನುಭಾವರುಗಳು. ಇವತ್ತು ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಬರ್ತಿರಲ್ಲ ನೀವುಗಳು ಪೋಸ್ ಕೊಡೋದಕ್ಕೆ, ನಾಚಿಕೆ ಆಗಲ್ವ ನಿಮ್ಗಳಿಗೆ? ಅಯೋಗ್ಯರ. ಇವತ್ತು ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ನಾನು ಪದೇ ಹೇಳ್ತಾ ಇದ್ದೀನಿ, ಹಾಗೆ ರಾಹುಲ್ ಗಾಂಧಿ ಅವರಿಗೂ ಹೇಳ್ತಾ ಇದ್ದೀನಿ, ಗೃಹ ಸಚಿವರು ಯಾಕೆ ರಾಜೀನಾಮೆ ಕೊಡಬೇಕು? ಅಮಿತ್ ಶಾಜಿಯವರು ಏನು ತಪ್ಪು ಮಾಡಿದ್ದಾರೆ? ಅವರು ಏನು ಹೇಳಿದ್ದಾರೆ? ಅವರು ಅಂಬೇಡ್ಕರ್ ಅವರನ್ನು ಬಿಟ್ಟು ದೇವರ ಜಪ ಮಾಡಿ. ಹೌದು, ನೀವು ದಿನ ಬೆಳಗ್ಗೆ ಇದ್ದರೆ ಸಂಜೆ ರಾತ್ರಿ ಮಲಗೋ ತನಕ ಅಂಬೇಡ್ಕರ್ ಸಂವಿಧಾನ ಅಂತಿದ್ರೆ ವಿಚಾರಗಳಿಲ್ವ ನಿಮ್ಮಲ್ಲಿ? ಸ್ಪಷ್ಟತೆ ಇಲ್ವಾ? ದೂರದೃಷ್ಟಿ ಇಲ್ವಾ? ಜನರಿಗೋಸ್ಕರ ನಾವು ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಮನೋಭಾವನೆ ಇಲ್ವ ನಿಮ್ಮಲ್ಲಿ? ನಾಲಾಯಕಳ. ಬೆಳಗ್ಗೆ ಇದ್ದರೆ ಅಂಬೇಡ್ಕರ್ ಸಂವಿಧಾನ ಏನು ಸಂದೇಶವನ್ನು ಕೊಡಲಿಕ್ಕೆ ಹೊರಟಿದ್ದಾರೆ ಜನಗಳಿಗೆ ನೀವು?
ಈ ವಿಚಾರದಲ್ಲಾದರೂ ದಲಿತರನ್ನು ನಾವು ಕೆರಳಿಸ್ಬಿಟ್ಟು ಸರ್ಕಾರವನ್ನು ಉಳಿಸ್ಬೋದು ಅಥವಾ ಸರ್ಕಾರಕ್ಕೆ ಒಂದು ಕೆಟ್ಟ ಸಂದೇಶವನ್ನು ತರ್ಬೋದು ಅಂತಕ್ಕಂಥ ಒಂದು ಕೆಟ್ಟ ಮನೋಭಾವನೆ ನಿಮ್ಮಲ್ಲಿ ಏನಾದರೂ ಇದ್ದರೆ ದಯವಿಟ್ಟು ನಾನು ಕಾಂಗ್ರೆಸ್ ಪಕ್ಷದವರಿಗೆ ಹೇಳಲಿಕ್ಕೆ ಬಯಸ್ತೀನಿ. ಅದು AICC ಆಗಿರ್ಬೋದು, KPCC ಆಗಿರ್ಬೋದು, ಮುಚ್ಕೊಂಡಿರಿ ನೀವುಗಳು. ತಲೆಹರಟೆ ಮಾಡಬೇಡಿ. ಮಾತನಾಡಲಿಕ್ಕೆ ನಿಮಗಿಂತ ಚೆನ್ನಾಗಿ ನಮಗೂ ಬರುತ್ತೆ. ಆ ರಾಹುಲ್ ಗಾಂಧಿ ಇದ್ದಾನೆ ಒಬ್ಬ, 4 ಕತ್ತೆ ವಯಸ್ಸಾಗಿದೆ, 55 ವರ್ಷ ಆದರೂ ನಿಮಗಿನ್ನೂ ಬುದ್ಧಿ ಬಂದಿಲ್ಲ ನೋಡ್ರಿ ರಾಹುಲ್ ಗಾಂಧಿ ಅವರೇ. RSS ಏನು ಮಾಡಿದ್ದಾರೆ ನಿನಗೆ RSSನವರು? ನಾನು ಕೊನೆ ಬಾರಿ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷದವರಿಗೆ, ಈ ರೀತಿ ಒಂದು ಅಂಬೇಡ್ಕರ್ನ ವಿಚಾರವನ್ನು ಮುಂದಿಟ್ಟುಕೊಂಡು ನಿಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸಲಿಕ್ಕೆ ಹೋಗಬೇಡಿ. ಇದೇ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿಗಳಾದಂಥ ನರೇಂದ್ರ ಮೋದಿ ಅವರಿಗೆ ಹೇಳ್ತಾರೆ, ಗುಜರಾತ್ನ ಗೋಧ್ರಾ ಹತ್ಯೆ ಒಂದು ನೆಪವನ್ನು ಇಟ್ಕೊಂಡು ನರಹಂತಕ ಅಂತ. ಯಾರೀ ನರಹಂತಕ? ದೇಶದ ಪ್ರಧಾನಿಗಳಾಗಿರ್ತಕ್ಕಂಥ ಶ್ರೀ ನರೇಂದ್ರ ಮೋದಿ ಅವರು ನರಹಂತಕರ? ಸಿದ್ದರಾಮಯ್ಯನವರೇ ನಿಮ್ಮ ಬಾಯಿಂದನೇ ಬಂದಿರತಕ್ಕಂಥದ್ದು. ಸಾಕಷ್ಟು ಬಾರಿ ಹೇಳಿದ್ದೀರಾ ನೀವು ವೇದಿಕೆಗಳಲ್ಲಿ ನಿಂತ್ಕೊಂಡು ದೇಶದ ಪ್ರಧಾನಿಗೆ ನರೇಂದ್ರ ಮೋದಿಜಿಯವರಿಗೆ ನರಹಂತಕ ಅಂತ. ಗೋಧ್ರಾ ದುರಂತಕ್ಕೆ ಯಾರು ಕಾರಣ? ನಿಮ್ಮದೇ ಪಕ್ಷದ ಒಬ್ಬ ಕಾರ್ಪೊರೇಟರ್ ಕಾರಣ, ಆತನ ಗುಂಪು ಕಾರಣ. ನರೇಂದ್ರ ಮೋದಿಯವರಲ್ಲ. ಬಾಯಿಗೆ ಬಂದಾಗೆ ಮಾತನಾಡಬೇಡಿ ಕಾಂಗ್ರೆಸ್ ಪಕ್ಷದವರು. ಮಾತನಾಡಿದರೆ ಪರಿಣಾಮಗಳು ನೆಟ್ಟಿಗಿರೋದಿಲ್ಲ. ನಾವು ಅಂಬೇಡ್ಕರ್ ಅವರಿಗೂ ಗೌರವವನ್ನು ಕೊಡ್ತೀವಿ, ಸಂವಿಧಾನಕ್ಕೂ ಅಷ್ಟೇ ಗೌರವವನ್ನು ಕೊಡ್ತೀವಿ. ನಿಮ್ಮಿಂದ ನಾವು ಪಾಠ ಕಲಿಬೇಕಾಗಿಲ್ಲ. ಮಾತನಾಡ್ಬೇಕಾದ್ರೆ ನಾಲ್ಗೆ ಬಿಗಿ ಹಿಡಿದು ಮಾತನಾಡಿ ನೀವುಗಳು. ನಮಸ್ಕಾರ.